Hello students. In the last video, we discussed about introduction of surface chemistry. So last video ದಲ್ಲಿ surface chemistry ಅಂದ್ರೆ ಏನು? Which are the terminologies we study in surface chemistry? And what is meant by adsorption? What is meant by adsorbate? What is meant by adsorbent? So ಇದನ್ನೆಲ್ಲ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಟುಡೇ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಅಡ್ಸಾರ್ಪ್ಷನ್ ಇನ್ ಆಕ್ಷನ್. ಅಂದ್ರೆ ಅಡ್ಸಾರ್ಪ್ಷನ್ ಎಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಅಂತ. ಸೊ ವೇರ್ ಎಕ್ಸಾಕ್ಟ್ಲಿ ದ ಅಡ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ಅಂತ ನಾವು ಸ್ಟಡಿ ಮಾಡೋಣ. ಸೊ ವೆರಿ ಫಸ್ಟ್ ಪಾಯಿಂಟ್ ಈಸ್ pressure of gas decreases in the vessel. Listen, let us consider a vessel. One vessel is this vessel contains powdered charcoal. This is very important. In the vessel yes, powdered charcoal. Powdered charcoal ಇದೆ. And also this vessel contains gas molecules. Gas ಯಾವ ಬೇಕಾದ್ರೂ ಆಗಿರ್ಬೋದು, either it will be oxygen or nitrogen or carbon dioxide etc. ಈ ವೆಸಲ್ ಕಂಪ್ಲೀಟ್ ಆಗಿ ಗ್ಯಾಸ್ ಅನ್ನ ಫಿಲ್ ಮಾಡಿಬಿಟ್ಟು ಇದನ್ನ ಕ್ಲೋಸ್ ಮಾಡೋಣ. ದಿಸ್ ವೆಸಲ್ ಇಸ್ ಕ್ಲೋಸ್, ರೈಟ್? ಆಫ್ಟರ್ ಸಮ್ ಟೈಮ್ if you observe, ನೋಡಿ ಇಲ್ಲಿ ಗ್ಯಾಸ್ ಕಂಪ್ಲೀಟ್ ಆಗಿದ್ದಾಗ ಇನಿಷಿಯಲಿ ಪ್ರೆಷರ್ ಇಸ್ ಹೈ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಪ್ರೆಷರ್ ತುಂಬಾ ಜಾಸ್ತಿ ಇರುತ್ತೆ, ಯಾಕಂದ್ರೆ ಗ್ಯಾಸ್ ಅನ್ನ ಕಂಪ್ಲೀಟ್ ಆಗಿ ನಾವು ಫಿಲ್ ಮಾಡಿರ್ತೀವಿ. ಸೊ ಹಾಗಾಗಿ ಪ್ರೆಷರ್ ವಿಲ್ ಬಿ ಹೈ. ಆಫ್ಟರ್ ಸಮ್ ಟೈಮ್ ದ ಪ್ರೆಷರ್ ಇನ್ ದ ವೆಸಲ್ ಡಿಕ್ರೀಸಸ್. ಸ್ವಲ್ಪ ಟೈಮ್ ಆದ್ಮೇಲೆ ಪ್ರೆಷರ್ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗುತ್ತೆ. ಪ್ರೆಷರ್ ಡಿಕ್ರೀಸಸ್, ಪ್ರೆಷರ್ ಆಫ್ ಗ್ಯಾಸ್ ಡಿಕ್ರೀಸಸ್. Why it decreases? Because all these gas molecules it deposits on the charcoal. Charcoal ಮೇಲೆ ಏನಾಗುತ್ತೆ, deposition ಆಗುತ್ತೆ. Deposition or gas molecules are adsorbed on the charcoal or adsorbed. Gas molecules are adsorbed on the charcoal. Adsorption ಅಂದ್ರೆ ಸರ್ಫೇಸ್ ಮೇಲೆ ಏನಾಗುತ್ತೆ, deposition ಆಗುತ್ತೆ. That's why pressure of gas molecules decreases. ಅರ್ಥ ಆಯ್ತಾ? ಓಕೆ, ಈಗ ಸೆಕೆಂಡ್ ಪಾಯಿಂಟ್ ಗೆ ಬರೋಣ. ಅಡ್ಸಾರ್ಪ್ಷನ್ ಇಂದು ಮತ್ತೊಂದು ಏನು ಯೂಸ್ ಅಂತ. ಮಿಥೈಲಿನ್ ಬ್ಲೂ, ಇಟ್ ಈಸ್ an organic dye. Organic dye ಅಂದ್ರೆ ಒಂದು ಕಲರ್ಡ್ ಸೊಲ್ಯೂಷನ್, ರೈಟ್? ಇಟ್ ಈಸ್ an organic dye. Organic dye. Dye ಅಂದ್ರೆ ಗೊತ್ತಿರುತ್ತೆ, ಯೂಶುವಲಿ dye is nothing but colored solution. So methylene blue can be decolorized using animal charcoal. ನೋಡಿ, animal charcoal ಅಂದ್ರೆ ಅನಿಮಲ್ ಡೆತ್ ಆದ್ಮೇಲೆ ಅದನ್ನ ಬರ್ನ್ ಮಾಡ್ತೀವಿ. ಬರ್ನ್ ಮಾಡಿದಾಗ ಸಮ್ ಕಂಪ್ಲೀಟ್ಲಿ ಬರ್ನ್ ಆಗಿಲ್ಲದೆ ಇರತಕ್ಕಂತ ಸಬ್ಸ್ಟೆನ್ಸ್ ಸಿಗುತ್ತೆ, ದಟ್ ಇಸ್ ಚಾರ್ಕೋಲ್, ರೈಟ್? ಇದು ಸಿಗುತ್ತೆ ನಮ್ಗೆ. ದಟ್ ಚಾರ್ಕೋಲ್ can be used to decolorize the organic dye, to decolorize the methylene blue solution. ಆ ಮಿಥೈಲಿನ್ ಬ್ಲೂ ಏನ್ ಕಲರ್ಡ್ ಸೊಲ್ಯೂಷನ್ ಇರುತ್ತೆ, ಆ ಸೊಲ್ಯೂಷನ್ ಕಲರ್ ನ ನಾವು ರಿಮೂವ್ ಮಾಡಬಹುದು, ಡಿಕಲರೈಸ್ ಮಾಡಬಹುದು. ಯಾವ್ದ್ರಿಂದ? ಬೈ ಯೂಸಿಂಗ್ ಅನಿಮಲ್ ಚಾರ್ಕೋಲ್. ಹಾಗೆ ಸರ್, ಸಪೋಸ್ ಕಲರ್ಡ್ ಸೊಲ್ಯೂಷನ್ ಇದೆ, ರೈಟ್? ದಿಸ್ ಈಸ್ colored solution. Again we use charcoal and use all the colored molecules. Remember, all the colored molecules deposits on the charcoal and the solution becomes decolorized or colorless. Solution it becomes colorless. Solution ಏನಾಗುತ್ತೆ, colorless ಆಗುತ್ತೆ, ರೈಟ್? ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬರೋಣ. aqueous solution of raw sugar solution. ನೋಡ್ರಿ, ರಾ ಶುಗರ್ ಸೊಲ್ಯೂಷನ್. ನೀವು ಈ ಶುಗರ್ ಕೇನ್ ಜ್ಯೂಸ್ ಅನ್ನ ನೋಡಿದ್ರೆ, ಶುಗರ್ ಕೇನ್ ಜ್ಯೂಸ್ ಯಾವ ಕಲರ್ ಇರುತ್ತೆ? ಯೂಶುವಲಿ ಗ್ರೀನ್ ಕಲರ್ ಇರುತ್ತೆ,
ರೈಟ್, ಸ್ಲೈಟ್ಲಿ ಲೈಟ್ ಗ್ರೀನ್ ಕಲರ್ ಇರುತ್ತೆ. ಅದನ್ನ ನೀವು ಸ್ವಲ್ಪ ಒಂದು 2 to 3 hours ಇಟ್ಬಿಟ್ರೆ ದಟ್ ಶುಗರ್ ಸೊಲ್ಯೂಷನ್ ಅಥವಾ ಶುಗರ್ ಜ್ಯೂಸ್, ಶುಗರ್ ಕೇನ್ ಜ್ಯೂಸ್ ಏನಿರುತ್ತೆ, ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಬ್ಲಾಕ್ ಕಲರ್, ಬ್ಲಾಕ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಕಂಪ್ಲೀಟ್ ಡಾರ್ಕ್ ಗ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ. ಆದ್ರೆ ನಿಮ್ಮ ಶುಗರ್ ನೋಡಿ, ಶುಗರಿನ್ ಕಲರ್ ಏನು? ಎಸ್, ಕಲರ್ಲೆಸ್. ನೀವು ಮನೆಯಲ್ಲಿ ಏನು ಸಕ್ಕರೆ ಯೂಸ್ ಮಾಡ್ತೀರಾ, ಸರ್ ವೈಟ್ ಇದೆಯಲ್ಲ ಸರ್? ನೋ, ಶುಗರ್ ಕಲರ್ ವೈಟ್ ಇಲ್ಲ. ಯಾಕಂದ್ರೆ ನೀವು ಶುಗರ್ ಅನ್ನು ತಗೊಂಡು ವಾಟರ್ ನಲ್ಲಿ ಡಿಸಾಲ್ವ್ ಮಾಡಿ ನೋಡ್ರಿ, ವಾಟರ್ ಇಟ್ ಸ್ಟೇಸ್ ಕಲರ್ಲೆಸ್. ದಟ್ಸ್ ವೈ ದ ಕಲರ್ ಆಫ್ ಶುಗರ್ ಇಸ್ ಕಲರ್ಲೆಸ್. ಸೊ ಹಾಗಾಗಿ ರಾ ಶುಗರ್ ಸೊಲ್ಯೂಷನ್ ಏನಿರುತ್ತೆ ಅದನ್ನು ನಾವು ಡಿಕಲರೈಸ್ ಮಾಡ್ತೀವಿ. ಯಾವ್ದನ್ನ ತಗೊಂಡು? ಎಸ್, ಬೈ ಯೂಸಿಂಗ್ ಚಾರ್ಕೋಲ್. ಚಾರ್ಕೋಲ್ ಅಥವಾ ನಾರೈಟ್ ಅಂತ ಕರೀತೀವಿ. ನಾರೈಟ್ ಅಂದ್ರೆ ಈಗ ತೆಂಗಿನ ಚಿಪ್ ಬರುತ್ತೆ, ತೆಂಗಿನ ಚಿಪ್ ಅನ್ನ ನೀವು ಸುಟ್ರೆ ನಿಮಗೆ ಏನ್ ಸಿಗುತ್ತೆ? ಚಾರ್ಕೋಲ್ ಸಿಗುತ್ತೆ. ಆ ಚಾರ್ಕೋಲ್ ನ ಯೂಸ್ ಮಾಡಿದ್ರೆ all the colored molecules deposits on that charcoal and the solution becomes colorless. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಬರ್ತೀನಿ ನಾನು. air becomes dry in the presence of silica gel. Suppose again ನನ್ನ ಒಂದು ವೆಸಲ್ ಇದೆ, I have a vessel, ಇಲ್ಲಿ complete air ಇದೆ, right? That air contains water molecules, some amount of water, right? Water molecules or humidity. ಈಗ ಅರ್ಲಿ ಮಾರ್ನಿಂಗ್ ನೀವು ಅಬ್ಸರ್ವ್ ಮಾಡಿದ್ರೆ ಏನಲ್ಲಿ ಹ್ಯೂಮಿಡಿಟಿ ತುಂಬಾ ಜಾಸ್ತಿ ಇರುತ್ತೆ. ಹ್ಯೂಮಿಡಿಟಿ ಅಂದ್ರೆ ಇದು ವಾಟರ್ ಕಂಟೆಂಟ್. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಚಳಿಯಮ್ಮ ಅಂತೀವಿ ನಾವು. ಯಾಕೆ ಅಂದ್ರೆ ಏನಲ್ಲಿ ವಾಟರ್ ಕಂಟೆಂಟ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಆ ತರ ವಾಟರ್ ಕಂಟೆಂಟ್ ಇರ್ತಕ್ಕಂಥ ಏರನ್ನ ಚಾರ್ಕೋಲ್ ಅಥವಾ ಅಲ್ಲಿ ಆಗುತ್ತೆ ಸಿಲಿಕಾ ಜೆಲ್. ಇಫ್ ವಿ ಯೂಸ್ ಸಿಲಿಕಾ ಜೆಲ್, ಸಿಲಿಕಾ ಜೆಲ್ ಯೂಸ್ ಮಾಡಿದ್ರೆ that silica gel absorbs all the water molecules, right? ಅಥವಾ all the water molecules present in the air are absorbed on the silica gel, right? Water molecules acts as adsorbate, silica gel acts as adsorbent, right? Adsorbent ಆಗಿ ಆಕ್ಟ್ ಮಾಡುತ್ತೆ ಸಿಲಿಕಾ ಜೆಲ್. Water molecule present in the air acts as adsorbate. So this is all about action, absorption in action, which means ಎಲ್ಲೆಲ್ಲಿ ನಾವು ಅಬ್ಸಾರ್ಪ್ಷನ್ ಅನ್ನ ಅಬ್ಸರ್ವ್ ಮಾಡಬಹುದು ಅಂತ. ಸ್ಪೆಷಲಿ ಗ್ಯಾಸ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ, ಡಿಕಲರೈಸೇಷನ್ ಆಗುತ್ತೆ, ಆಮೇಲೆ ವಾಟರ್ ಕಂಟೆಂಟ್ ಅನ್ನು ಕೂಡ ಅಬ್ಸರ್ವ್ ಮಾಡುತ್ತೆ. ನಮಗೆ ಮನೆಯಲ್ಲಿ ಮುನ್ಸಿಪಾಲಿಟಿಯಿಂದ ವಾಟರ್ ಬರುತ್ತೆ, ಆ ವಾಟರ್ ಕೂಡ ಬೈ ಯೂಸಿಂಗ್ ಚಾರ್ಕೋಲ್ ಹಾಕ್ಬಿಟ್ಟು ಅಲ್ಲಿ ಪ್ಯೂರಿಫಿಕೇಶನ್ ಮಾಡಿರ್ತಾರೆ, ರೈಟ್? ನೆನ್ಪಿಟ್ಕೊಳ್ರಿ, ಚಾರ್ಕೋಲ್ ಹಾಕಿ ಪ್ಯೂರಿಫಿಕೇಶನ್ ಮಾಡಾದ್ಮೇಲೆ ವಾಟರ್ ನಮ್ಮ ಎಲ್ಲರ ಮನೆಗೆ ಬರುತ್ತೆ. ಆಮೇಲೆ ನೋಟ್ ಅಲ್ಲಿ ಬರ್ಕೊಳ್ರಿ, ವಾಟ್ ಈಸ್ ಮೀನ್ ಬೈ ಡಿಸಾರ್ಪ್ಷನ್, ಅಡ್ಸಾರ್ಪ್ಷನ್, ನೋಡ್ರಿ, ಅಡ್ಸಾರ್ಪ್ಷನ್ ಅಂದ್ರೆ ಡೆಪಾಸಿಟ್ ಆಗುತ್ತೆ. ಡಿಸಾರ್ಪ್ಷನ್, ವಾಟ್ ಈಸ್ ಮೀನ್ ಬೈ ಡಿಸಾರ್ಪ್ಷನ್? Desorption ಅಂದ್ರೆ ಏನು? The process of removal of adsorbed molecules from the surface of the adsorbent. Adsorbent ಏನಿರುತ್ತೆ ಅದ್ರ ಮೇಲ್ಗಡೆ ಸರ್ಫೇಸ್ ಅಲ್ಲಿ ಏನೇನು ಡೆಪಾಸಿಟ್ ಆಗಿರುತ್ತೋ ಅದನ್ನೆಲ್ಲ ರಿಮೂವ್ ಮಾಡ್ತಕ್ಕಂಥ ಪ್ರೋಸೆಸ್ಸಿಗೆ ನಾವೇನಂತ ಕರಿತೀವಿ? ಡಿಸಾರ್ಪ್ಷನ್ ಅಂತ ಕರಿತೀವಿ. ಸಪೋಸ್ ಈಗ ಚಾರ್ಕೋಲ್ ಮೇಲೆ ಏರ್ ಎಲ್ಲಾನು ಅಬ್ಸಾರ್ಬ್ ಆಗುತ್ತೆ, ಅದನ್ನ ಡಿಸಾರ್ಪ್ಷನ್ ಮಾಡೋದು ಹೇಗೆ? ಓನ್ಲಿ ಸಿಂಪ್ಲಿ ಬೈ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಆರ್ ಹೀಟಿಂಗ್. ನೀವು ಹೀಟ್ ಮಾಡೋದ್ರಿಂದ ಏನಾಗುತ್ತೆ, ಚಾರ್ಕೋಲ್ ಮೇಲೆ ಅಬ್ಸಾರ್ಬ್ ಆಗಿರ್ತಕ್ಕಂಥ ಯಾವುದೇ ಮಾಲಿಕ್ಯೂಲ್ಸ್, ಐದರ್ ಇಟ್ ಮೇ ಬಿ ಏರ್ ಮಾಲಿಕ್ಯೂಲ್ಸ್, ಐದರ್ ಇಟ್ ಮೇ ಬಿ ವಾಟರ್ ಮಾಲಿಕ್ಯೂಲ್ಸ್, ಆರ್ ಇಟ್ ಮೇ ಬಿ colored molecules, all these substances are desorption, right? Dissolved, right, from the surface of the adsorbent. ಎಲ್ಲಾನು ಆ ಸರ್ಫೇಸ್ ಇಂದ ರಿಮೂವ್ ಆಗ್ಬಿಡುತ್ತೆ. ಸೊ ಅಡ್ಸಾರ್ಪ್ಷನ್ ಪ್ರೋಸೆಸ್ ಅನ್ನು ನಾವು ಹಾಗೆ ಮಾಡಬಹುದು, ಅದೇ ರೀತಿ ನಾವು ಡಿಸಾರ್ಪ್ಷನ್ ಕೂಡ ಮಾಡಬಹುದು. ಇಟ್ ಈಸ್ ಎ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಅಡ್ಸಾರ್ಬ್ಡ್ ಮಾಲಿಕ್ಯೂಲ್ ಫ್ರಮ್ ದ ಸರ್ಫೇಸ್ ಆಫ್ ದ ಅಡ್ಸಾರ್ಬೆಂಟ್ is called desorption, right? It is to adsorption in action. Next, difference between adsorption and absorption. Difference between adsorption and absorption. ನೋಡಿ, ಇಲ್ಲಿ ಒಂದೇ ಒಂದು ಲೆಟರ್ ಚೇಂಜ್ ಇದೆ. ಇಲ್ಲಿ ಎ ಡಿ ಇದೆ,
ಇಲ್ಲಿ ಬಿ ಇದೆ. ಒಂದು ಅಡ್ಸಾರ್ಪ್ಷನ್, ಇನ್ನೊಂದು ಅಬ್ಸಾರ್ಪ್ಷನ್. ಸೊ ವಾಟ್ ಇಸ್ ದ ಡಿಫರೆನ್ಸ್? ಸೊ ನೋಡೋಣ. ಅಡ್ಸಾರ್ಪ್ಷನ್ ಮೀನ್ಸ್ ಇಟ್ ಈಸ್ ಸರ್ಫೇಸ್ ಫಿನಾಮಿನನ್. ನಾನು ಆಲ್ರೆಡಿ ಡೆಫಿನೇಷನ್ ಹೇಳ್ಬೇಕಾದ್ರೆ ಹೇಳಿದ್ದೀನಿ. ಅಡ್ಸಾರ್ಪ್ಷನ್ ಡೆಫಿನೇಷನ್ ಹೇಳ್ಬೇಕಾದ್ರೆ the molecules deposits only on the surface. ಸರ್ಫೇಸ್ ಮೇಲೆ ಮಾತ್ರ ಡೆಪಾಸಿಟ್ ಆಗುತ್ತೆ. ನಾನು ಇಲ್ಲಿ ಎಕ್ಸಾಂಪಲ್ ಬರ್ತಿದ್ದೆ. ಇಂಕ್, ಎರಡು ಬೀಕರ್ ತಗೊಳ್ತೀವಿ, ಇಂಕ್ ಇರುತ್ತೆ, ಒಂದಲ್ಲಿ ಸ್ಟೋನ್ ಹಾಕ್ತೀವಿ, ಇನ್ನೊಂದಲ್ಲಿ ಚಾಕ್ ಪೀಸ್ ಹಾಕ್ತೀವಿ. ಸ್ಟೋನ್ ಹಾಫ್ ಅನ್ ಅವರ್ ಬಿಟ್ಟು ನೋಡಿದ್ರೆ ಸರ್ಫೇಸ್ ಮೇಲೆ ಮಾತ್ರ ಇಂಕ್ ಇರುತ್ತೆ. ಚಾಕ್ ಪೀಸ್ ಅನ್ನ ತೆಗೆದು ನೋಡಿದ್ರೆ ಚಾಕ್ ಪೀಸ್ ಸರ್ಫೇಸ್ ನಲ್ಲಿ ಪ್ಲಸ್ ಬಲ್ಕ್ ಅಲ್ಲಿ ಎರಡರಲ್ಲೂ ಕೂಡ ಇಂಕ್ ಇರುತ್ತೆ, ಹೌದಲ್ವಾ? ಸೊ ಇಲ್ಲಿ ಅಡ್ಸಾರ್ಪ್ಷನ್ ಇಟ್ ಇಸ್ ಓನ್ಲಿ ಸರ್ಫೇಸ್ ಫಿನಾಮಿನಾ. ಸರ್ಫೇಸ್ ಮೇಲೆ ಮಾತ್ರ ಏನಿರುತ್ತೆ, ಇಂಕ್ ಇರುತ್ತೆ ಅಥವಾ ಮಾಲಿಕ್ಯೂಲ್ಸ್ ಡೆಪಾಸಿಟ್ ಆಗಿರುತ್ತೆ. ಅಬ್ಸಾರ್ಪ್ಷನ್ ಮೀನ್ಸ್ ಇಟ್ ಈಸ್ ಬಲ್ಕ್ ಫಿನಾಮಿನಾ. ನೀವು ಸರ್ಫೇಸ್ ಫಿನಾಮಿನನ್ ಆಸ್ ವೆಲ್ ಆಸ್ ಬಲ್ಕ್ ಫಿನಾಮಿನನ್ ಅಂತಾನೆ ಹೇಳ್ಬೋದು. ಅಂತಂದ್ರೆ ಇಂಕ್ ಸರ್ಫೇಸ್ ಮೇಲೂ ಇದೆ, ಬಲ್ಕ್ ಒಳಗಡೆ ಕೂಡ ಎಂಟರ್ ಆಗಿದೆ, ಹೌದಲ್ವಾ? ಸೊ ದಟ್ ಈಸ್ ಅಬ್ಸಾರ್ಪ್ಷನ್. ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. Next, second point, unequal distribution of molecules on surface. ನೋಡ್ರಿ, ಈಗ ಒಂದು ಕಲ್ಲು ಇರುತ್ತೆ ಅಥವಾ ಒಂದು ದೊಡ್ಡ ಕಲ್ಲು ಬಂಡೆ ಅಂತ ಇಟ್ಕೊಳ್ಳಿ. ಅದ್ರ ಮೇಲ್ಗಡೆ ನೀರನ್ನ ಸುರಿದಾಗ ಒಂದ್ ಕಡೆ ನೀರು ನಿಂತಿರುತ್ತೆ, ಇನ್ನೊಂದ್ ಕಡೆ ನೀರು ನಿಂತಿರಲ್ಲ. ಒಂದ್ ಕಡೆ ವೆಟ್ ಇರುತ್ತೆ, ಇನ್ನೊಂದ್ ಕಡೆ ಡ್ರೈ ಇರುತ್ತೆ. ಯಾಕೆ? ದಟ್ ಈಸ್ ಬಿಕಾಸ್ ಆಫ್ ರಫ್ ಸರ್ಫೇಸ್. ರಫ್ ಸರ್ಫೇಸ್ ಇದ್ದಾಗ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಈಗ ರೋಡ್ ಹೋಗ್ತಾ ಇರ್ತೀರ, ಒಂದ್ ಕಡೆ ಗುಂಡಿ ಇರುತ್ತೆ, ನೀರು ನಿಂತಿರುತ್ತೆ, ಇನ್ನೊಂದ್ ಕಡೆ ಗುಂಡಿ ಇರೋದು, ನೀರು ನಿಂತಿರಲ್ಲ. ರೈಟ್? ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಲಿಕ್ಯೂಲ್ಸ್ ಆನ್ ದ ಸರ್ಫೇಸ್. ಸರ್ಫೇಸ್ ಮೇಲೆ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ರೈಟ್? ಬಿಕಾಸ್ ಆಫ್ ರಫ್ ಸರ್ಫೇಸ್. ರಿಮೆಂಬರ್, ಎಲ್ಲಿ ರಫ್ನೆಸ್ ಜಾಸ್ತಿ ಇರುತ್ತೋ ಅಲ್ಲಿ ಡೆಪಾಸಿಷನ್ ವಿಲ್ ಬಿ ಮೋರ್. ನೆಕ್ಸ್ಟ್, ಇಲ್ಲಿ ಸೆಕೆಂಡ್ ಪಾಯಿಂಟ್ ನೋಡೋಣ. ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಲಿಕ್ಯೂಲ್ಸ್ ಆನ್ ಸರ್ಫೇಸ್ ಅಂಡ್ ಇನ್ ದ ಬಲ್ಕ್. ಅಂದ್ರೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್, ಇಲ್ಲಿ ಅಬ್ಸಾರ್ಪ್ಷನ್ ಆಗೋದ್ರಿಂದ, ವಾಟರ್ ನ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ರೈಟ್? ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನೀವು ಈ ಬಟಾಣಿ ಪೀಸ್ ಅಂತ ಕರಿತೀರಲ್ಲ, ಬಟಾಣಿ, ಅದನ್ನ ನೀರಿನಲ್ಲಿ ನೆನೆ ಹಾಕ್ತೀರಾ. ಸರ್ಫೇಸ್ ಮೇಲೆ ಕೂಡ ಒತ್ತೆ ಆಗುತ್ತೆ, ಆಸ್ ವೆಲ್ ಆಸ್ ವಾಟರ್ ಕೂಡ ಅಬ್ಸರ್ವ್ ಆಗುತ್ತೆ. ನೋಡಿದ್ದೀರಾ? ಸೊ ನೀರಿನಲ್ಲಿ ನೆನೆ ಹಾಕ್ತಾರೆ ಬಟಾಣಿ, ಅವಾಗ ಬಟಾಣಿ ನೆನೆಯುತ್ತೆ, ಅಂದ್ರೆ ವಾಟರ್ ಅಬ್ಸರ್ವ್ ಆಗುತ್ತೆ. ಫಸ್ಟಿಗೆ ಫುಲ್ ಡ್ರೈ ಇರುತ್ತೆ, ಶ್ರಿಂಕ್ ಆಗಿರುತ್ತೆ. ಬಟ್ ವಾಟರ್ ನಲ್ಲಿ ಹಾಕಿ ಸಮ್ ಟೈಮ್ ಇಟ್ಟಾದ್ಮೇಲೆ ಸೊ ಏನಾಗುತ್ತದೆ, ಎನ್ಲಾರ್ಜ್ ಆಗುತ್ತೆ. ಅಥವಾ ಡ್ರೈ ಗ್ರೇಪ್ಸ್, ಯು ಕನ್ಸಿಡರ್ ಡ್ರೈ ಗ್ರೇಪ್ಸ್ ಅಂದ್ರೆ ಒಣ ದ್ರಾಕ್ಷಿನ ಕೂಡ ನೀರಲ್ಲಿ ಹಾಕ್ರಿ, ಸರ್ಫೇಸ್ ಮೇಲೆ ಕೂಡ ಏನಾಗುತ್ತೆ, ವಾಟರ್ ಇರುತ್ತೆ. ಸರ್ಫೇಸ್ ಒಳಗಡೆ ಅಂದ್ರೆ ಬಲ್ಕಿಗೂ ಕೂಡ ಏನಾಗುತ್ತೆ, ವಾಟರ್ ಎಂಟರ್ ಆಗುತ್ತೆ. Next, last point, the process is fast in the beginning and then becomes slow. Adsorption ಏನಿದೆ ಸ್ಟಾರ್ಟಿಂಗ್ ಅಲ್ಲಿ ಫಾಸ್ಟ್ ಇರುತ್ತೆ, ಅಂದ್ರೆ ಸರ್ಫೇಸ್ ಮೇಲೆ ನೋಡಿ ಬಹಳ ಬೇಗ ಮಾಲಿಕ್ಯೂಲ್ಸ್ ಡೆಪಾಸಿಟ್ ಆಗ್ಬಿಡುತ್ತೆ. ಒನ್ಸ್ ಡೆಪಾಸಿಟ್ ಆದ್ಮೇಲೆ ಮತ್ತೆ ಡೆಪಾಸಿಟ್ ಆಗೋದ್ರೆ ಆಗಲ್ಲ, ಯಾಕಂದ್ರೆ ಎಲ್ಲ ಸರ್ಫೇಸ್ ಕೂಡ ಏನಾಗಿರುತ್ತೆ, ಮಾಲಿಕ್ಯೂಲ್ಸ್ ಡೆಪಾಸಿಟ್ ಮಾಡ್ಬಿಡುತ್ತೆ. ದೇರ್ ಇಸ್ ನೋ ಸ್ಪೇಸ್ ಫಾರ್ ಎಕ್ಸ್ಟ್ರಾ ಮಾಲಿಕ್ಯೂಲ್ಸ್ ಟು ಡೆಪಾಸಿಟ್ ಆನ್ ಇಟ್. ಎಕ್ಸ್ಟ್ರಾ ಮಾಲಿಕ್ಯೂಲ್ಸ್ ಬಂದ್ರೆ ಆ ಸರ್ಫೇಸ್ ಮೇಲೆ ಡೆಪಾಸಿಟ್ ಮಾಡೋದಕ್ಕೆ ಏನಿರೋದಿಲ್ಲ, ಸ್ಪೇಸ್ ಇರೋದಿಲ್ಲ. ರೈಟ್? ಸೊ ಹಾಗಾಗಿ ಇನ್ ದ ಬಿಗಿನಿಂಗ್ ಅಡ್ಸಾರ್ಪ್ಷನ್ ಇಸ್ ಫಾಸ್ಟ್ and later on it becomes slow. But absorption ಅಲ್ಲಿ ನೋಡಿ, it proceeds at uniform rate. Absorption ಆಗ್ತಾ ಇರುತ್ತೆ ಒಂದು ಆವರೇಜ್ ಸ್ಪೀಡ್, ಒಂದೇ ಸರ್ತಿ ಆಗೋದಿಲ್ಲ. ರೈಟ್? ಒಂದು ಆವರೇಜ್ ಸ್ಪೀಡ್ ಅಲ್ಲಿ, ಒಂದು ಯೂನಿಫಾರ್ಮ್ ರೇಟ್ ಅಲ್ಲಿ ಅದೇನಾಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ. So this is all about the difference between adsorption as well as absorption. Next, we have another very important topic, that is factors influences adsorption of gases on solid. Remember, ಇಲ್ಲಿ ಸ್ಪೆಷಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಸಾಲಿಡ್ ಮೇಲೆ ಡೆಪಾಸಿಟ್ ಆಗುತ್ತೆ. ಯಾವ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಡ್ಸಾರ್ಪ್ಷನ್ ಆಫ್ ಗ್ಯಾಸಸ್ ಆನ್ ಸಾಲಿಡ್ಸ್. ಓಕೆ, ಫಸ್ಟ್ ಫ್ಯಾಕ್ಟರ್ ಇಸ್ ನೇಚರ್ ಆಫ್ ಅಡ್ಸಾರ್ಬೆಂಟ್. ಇದನ್ನ ನೀವು ನೋಟ್ ಮಾಡ್ಕೋಬೇಕು ಅಂದ್ರೆ, ನೇಚರ್ ಆಫ್ ಅಡ್ಸಾರ್ಬೇಟ್ ಅಂತ ಇದೆ. ಏನು ನೇಚರ್ ಆಫ್ ಅಡ್ಸಾರ್ಬೇಟ್? ಅಡ್ಸಾರ್ಬೇಟ್ ಅಂದ್ರೆ ಯಾವುದು ಡೆಪಾಸಿಟ್ ಆಗುತ್ತೋ ಅದು. ರೈಟ್? ಅಡ್ಸಾರ್ಬೇಟ್ ನೋಡಿ, ಗ್ಯಾಸ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಮೋರ್ ಈಸಿಲಿ ಲಿಕ್ವಿಫೈಯಬಲ್, more easily
ಈಸಿಲಿ ಲಿಕ್ವಿಫೈಡ್ ಅಂತಂದ್ರೆ ಯಾವ ಗ್ಯಾಸ್ ಅನ್ನ ಈಸಿಯಾಗಿ ನಾವು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ ಗ್ಯಾಸ್ ಈಸಿಯಾಗಿ ಏನಾಗುತ್ತೆ ಅಬ್ಸಾರ್ಬ್ ಆಗುತ್ತೆ, ಸಾಲಿಡ್ ಸರ್ಫೇಸ್ ಮೇಲೆ ಅಬ್ಸಾರ್ಬ್ ಆಗುತ್ತೆ, ಈಸಿಯಾಗಿ ಆಗುತ್ತೆ, ರೈಟ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸಪೋಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್, ಇವೆರಡರಲ್ಲಿ ಯಾವುದು ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ, ವಿಚ್ ಈಸ್ ಮೋರ್ ಈಸಿಲಿ ಅಬ್ಸಾರ್ಬ್ ಅಂದ್ರೆ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಮೋರ್ ಈಸಿಲಿ ಅಬ್ಸಾರ್ಬ್. ಯಾಕೆಂದ್ರೆ ಇಟ್ ಈಸ್ ಈಸಿ ಟು ಕನ್ವರ್ಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಟು ಲಿಕ್ವಿಡ್, ಬಟ್ ಆಕ್ಸಿಜನ್ ಈಸ್ ಬಿಟ್ ಡಿಫಿಕಲ್ಟ್, ರೈಟ್. ಆಕ್ಸಿಜನ್ ಅನ್ನ ನೀವು ಈಸಿಲಿ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಬಹುದು, ಅದೆಲ್ಲ ನಾನು ಹೇಳ್ತಾ ಇಲ್ಲ. ಬಟ್ ಆಸ್ ಕಂಪೇರ್ ಟು ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಈಸ್ ಲೆಸ್ ಲಿಕ್ವಿಫೈಡ್ ಗ್ಯಾಸ್, ಹೆನ್ಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಈಸಿಲಿ ಅಬ್ಸಾರ್ಬ್ಡ್. ನೇಚರ್ ಆಫ್ ಅಬ್ಸಾರ್ಬ್ಮೆಂಟ್, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಈಸಿಯಾಗಿ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಬಹುದು, ಹಾಗಾಗಿ ಈಸಿಲಿ ಏನಾಗುತ್ತೆ ಅಬ್ಸಾರ್ಪ್ಷನ್ ಆಗುತ್ತೆ ಸಾಲಿಡ್ ಮೇಲೆ. ನೆಕ್ಸ್ಟ್ ನೇಚರ್ ಆಫ್ ಅಬ್ಸಾರ್ಬ್ಮೆಂಟ್. ಅಬ್ಸಾರ್ಬ್ಮೆಂಟ್ ಅಂದ್ರೆ ಯಾವುದರ ಮೇಲೆ ಮಾಲಿಕ್ಯೂಲ್ಸ್ ಡೆಪಾಸಿಟ್ ಆಗುತ್ತೋ ಅದು ಅಬ್ಸಾರ್ಬ್ಮೆಂಟ್. ಇಫ್ ದ ಸರ್ಫೇಸ್ ಈಸ್ ರಫ್ then the absorption will be more. ಸರ್ಫೇಸ್ ಏನಾಗಿರುತ್ತೆ ನೋಡಿ, ಸರ್ಫೇಸ್ ಸಾಫ್ಟ್ ಇತ್ತು ಅಂತಂದ್ರೆ ಲೆಸ್ ಅಬ್ಸಾರ್ಪ್ಷನ್, ಅದೇ ಸರ್ಫೇಸ್ ರಫ್ ಇತ್ತು ಅಂದ್ರೆ ನೋಡಿ ಇಲ್ಲೆಲ್ಲ ಗ್ಯಾಪ್ಸ್ ಇದೆ, ಈ ಎಲ್ಲ ಗ್ಯಾಪ್ಸ್ ಏನಾಗುತ್ತೆ ಏರ್ ಡೆಪಾಸಿಟ್ ಆಗುತ್ತೆ, ಹೆನ್ಸ್ ಮೋರ್ ಅಬ್ಸಾರ್ಪ್ಷನ್. So it depends upon the surface. Surface ಏನಾದರೂ ರಫ್ ಇತ್ತು ಅಂತಂದ್ರೆ ಮೋರ್ ಅಬ್ಸಾರ್ಪ್ಷನ್, ಸರ್ಫೇಸ್ ಏನಾದರೂ ಸಾಫ್ಟ್ ಇತ್ತು ಅಂತಂದ್ರೆ ಇರೆಗ್ಯುಲಾರಿಟೀಸ್ ಕಡಿಮೆ ಇತ್ತು ಅಂದ್ರೆ ಲೆಸ್ ಅಬ್ಸಾರ್ಪ್ಷನ್ ಆಗುತ್ತೆ. ನೆಕ್ಸ್ಟ್ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಬೆಂಟ್. ನೋಡಿ ಸರ್ಫೇಸ್ ಏರಿಯಾ ಜಾಸ್ತಿ ಇದ್ದಷ್ಟು ಅಬ್ಸಾರ್ಪ್ಷನ್ ವಿಲ್ ಬಿ ಮೋರ್ ದ ಸರ್ಫೇಸ್ ಏರಿಯಾ ಮೋರ್ ವಿಲ್ ಬಿ ದ ಅಬ್ಸಾರ್ಪ್ಷನ್. ನೋಡಿ ಇಷ್ಟೇ ಸರ್ಫೇಸ್ ಏರಿಯಾ ಇದೆ, ಸರ್ಫೇಸ್ ಏರಿಯಾ ಇಷ್ಟೇ ಇದ್ರೆ ಲೆಸ್ ಅಬ್ಸಾರ್ಪ್ಷನ್, ಸರ್ಫೇಸ್ ಕಡಿಮೆ ಇರುತ್ತೆ. ಅದೇ ಸರ್ಫೇಸ್ ಏರಿಯಾ ಇಷ್ಟಿತ್ತು ಅಂದ್ರೆ ಇಲ್ಲೆಲ್ಲನೂ ಮಾಲಿಕ್ಯೂಲ್ಸ್ ಡೆಪಾಸಿಟ್ ಆಗುತ್ತೆ. ಸೊ ಹಾಗಾಗಿ ಮೋರ್ ದ ಸರ್ಫೇಸ್ ಏರಿಯಾ ಮೋರ್ ವಿಲ್ ಬಿ ದ ಅಬ್ಸಾರ್ಪ್ಷನ್, ಲೆಸ್ಸರ್ ದ ಸರ್ಫೇಸ್ ಏರಿಯಾ ಲೆಸ್ಸರ್ ವಿಲ್ ಬಿ ದ ಅಬ್ಸಾರ್ಪ್ಷನ್. ನೆಕ್ಸ್ಟ್ ಎಫೆಕ್ಟ್ ಆಫ್ ಟೆಂಪರೇಚರ್. ಇಫ್ temperature increases, absorption decreases, right. Temperature increase ಆಯಿತು ಅಂದ್ರೆ absorption ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಹಾಗಾಗಿ ಟೆಂಪರೇಚರ್ ಕಡಿಮೆ ಇದ್ದಷ್ಟು ಅಬ್ಸಾರ್ಪ್ಷನ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಈಗ ಸಪೋಸ್ ನೋಡ್ರಿ, ಈಗ ಸ್ವಲ್ಪ ಮಳೆಗಾಲ ಇದೆ, ಸೊ ಅರ್ಲಿ ಮಾರ್ನಿಂಗ್ ಏರ್ ನಲ್ಲಿ ಹ್ಯೂಮಿಡಿಟಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಟೈಮಲ್ಲಿ ಎಲ್ರಿಗೂ ಕೋಲ್ಡ್ ಕಾಫ್ ಆಗೋದು ಕಾಮನ್. ಯಾಕೆ ಅಂದ್ರೆ ಡಸ್ಟ್ ಪಾರ್ಟಿಕಲ್ಸ್ ಏನಿರುತ್ತೆ ಅದು ಏನಲ್ಲಿ ತುಂಬಾನೇ ಜಾಸ್ತಿ ಇರುತ್ತೆ, ಅದರ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಎಲ್ಲ ಕಡೆನೂ ತುಂಬಾ ಡೆಪಾಸಿಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಲೆಸ್ಸರ್ ದ ಟೆಂಪರೇಚರ್ ಮೋರ್ ವಿಲ್ ಬಿ ದ ಅಬ್ಸಾರ್ಪ್ಷನ್. ಟೆಂಪರೇಚರ್ ಕಡಿಮೆ ಆದಷ್ಟು ಅಬ್ಸಾರ್ಪ್ಷನ್ ಜಾಸ್ತಿ ಆಗಿಬಿಡುತ್ತೆ, ರೈಟ್. ಟೆಂಪರೇಚರ್ ಜಾಸ್ತಿ ಇದ್ದಷ್ಟು ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ರಿಮೆಂಬರ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. Last, effect of pressure. If pressure increases, absorption also increases. Pressure increase ಆಗ್ತಾ ಹೋದಂಗೆ absorption ಕೂಡ ಏನಾಗುತ್ತೆ increase ಆಗ್ತಾ ಹೋಗುತ್ತೆ. It is directly proportional. So these are all the factors which influences the absorption of gases on solids. Next, types of absorption. There are two types of absorption. One is physical absorption, or it is also called as physisorption. Okay? There are two types of absorption. ಅದರಲ್ಲಿ ಮೊದಲನೇದು ಯಾವುದು physical absorption. Physical absorption ಅಂತ ಕರೀತೀವಿ, or it is also called physisorption. Second type is chemisorption ಅಂತ ಕರೀತೀವಿ, or chemical absorption ಅಂತ ಕರೀತೀವಿ, right. One is physisorption, another one is chemisorption, or it is also called as physical adsorption or chemical adsorption.
ಓಕೆ, ಈಗ ನೋಡೋಣ ವಾಟ್ ಈಸ್ ಮೀನ್ ಬೈ ಫಿಸಿಕಲ್ ಅಡ್ಸಾರ್ಪ್ಷನ್. ದ ಪ್ರೋಸೆಸ್ ಇನ್ ವಿಚ್ adsorbed molecules are held on the surface by weak van der Waals force. ಅಂದ್ರೆ ಒಂದು ಸರ್ಫೇಸ್ ಮೇಲೆ ಮಾಲಿಕ್ಯೂಲ್ಸ್ ಡೆಪಾಸಿಟ್ ಆಗುತ್ತೆ, ಡೆಪಾಸಿಟ್ ಆಗಿ ಅದು ಸ್ಟ್ರಾಂಗ್ ಇರೋದಿಲ್ಲ, ರೈಟ್? ಯು ಕ್ಯಾನ್ ರಿಮೂವ್ ಇಟ್ ಅಟ್ ಎನಿ ಟೈಮ್, ರೈಟ್? ಓನ್ಲಿ ಫಿಸಿಕಲ್ ಆಗಿ ಮಾತ್ರ ಅದನ್ನ ಗೊತ್ತಿರುತ್ತೆ. ಈಗ ಸಪೋಸ್ ಒಂದು ಸ್ಟೋನ್ ಮೇಲೆ ಇಂಕ್ ಇದೆ ಅಂತಂದ್ರೆ ಅದನ್ನ ನೀವು ನೀರ್ ಹಾಕಿ ವಾಶ್ ಮಾಡಿದ್ರೆ ಏನಾಗುತ್ತೆ, ಎಲ್ಲಾ ಇಂಕು ಕೂಡ ವಾಶ್ ಔಟ್ ಆಗ್ಬಿಡುತ್ತೆ, ರೈಟ್? ಸೊ ದಟ್ ಈಸ್ ಕಾಲ್ಡ್ ಫಿಸಿಕಲ್ ಅಡ್ಸಾರ್ಪ್ಷನ್, ರೈಟ್? Adsorbed molecules are held on the surface by weak van der Waals force is called physisorption. One example for this is adsorption of chlorine on charcoal. ವಾಟರ್ ನಲ್ಲಿ ಕ್ಲೋರಿನ್ ಇರುತ್ತೆ, ರೈಟ್? ಅಂಡ್ ದಟ್ ಕ್ಲೋರಿನ್ ಡೆಪಾಸಿಟ್ಸ್ ಆನ್ ದ ಚಾರ್ಕೋಲ್. ನೀವು ಒಂದ್ ಸ್ವಲ್ಪ ಹೀಟ್ ಮಾಡಿದ್ರೆ ಸಾಕು, ಆ ಚಾರ್ಕೋಲ್ ಮೇಲೆ ಡೆಪಾಸಿಟ್ ಆಗಿರ್ತಕ್ಕಂಥ ಎಲ್ಲಾ ಕ್ಲೋರಿನ್ ಕೂಡ ಏನಾಗುತ್ತೆ, ಎಲಿಮಿನೇಟ್ ಆಗುತ್ತೆ, ರೈಟ್? ಓಕೆ, ನೆಕ್ಸ್ಟ್ ಸೆಕೆಂಡ್ ಟೈಪ್ ಈಸ್ chemisorption. The process in which adsorbed molecules are held on the solid surface by strong chemical bond is called chemical adsorption. A strong chemical bond irutte, right? There will be a strong bonding between adsorbate as well as adsorbent. ಅಂದ್ರೆ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಬರೀ ಫಿಸಿಕಲಿ ಮಾತ್ರ ಡೆಪಾಸಿಟ್ ಆಗಲ್ಲ. ದೇರ್ ವಿಲ್ ಬಿ ಸಮ್ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ ಆಗಿ ಅಲ್ಲಿ ಒಂದು ನ್ಯೂ ಪ್ರಾಡಕ್ಟ್ ಫಾರ್ಮೇಶನ್ ಆಗ್ಬೋದು, ರೈಟ್? ಫಾರ್ ಎಕ್ಸಾಂಪಲ್ ಅಡ್ಸಾರ್ಪ್ಷನ್ ಆಫ್ ಹೈಡ್ರೋಜನ್ ಆನ್ ಪ್ಲಾಟಿನಮ್. ನೋಡಿ, ಪ್ಲಾಟಿನಮ್ ಮೇಲೆ ಹೈಡ್ರೋಜನ್ ಡೆಪಾಸಿಟ್ ಆಗುತ್ತೆ, ಆಕ್ಚುಲಿ ಡಿಸಾಲ್ವ್ ಆಗ್ಬಿಡುತ್ತೆ, ರೈಟ್? ವಿಚ್ ಈಸ್ ಯೂಸ್ಡ್ ಫಾರ್ ಹೈಡ್ರೋಜಿನೇಷನ್. ಇದನ್ನ ಹೈಡ್ರೋಜಿನೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಅಡ್ಸಾರ್ಪ್ಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಎಕ್ಸಾಮ್ ಏನಾಗುತ್ತೆ, ಪ್ಲಾಟಿನಮ್ ಮೇಲೆ ಡೆಪಾಸಿಷನ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಕೆಮಿಕಲ್ ಅಡ್ಸಾರ್ಪ್ಷನ್. ಅಲ್ಲಿ ಏನ್ ಫಾರ್ಮೇಶನ್ ಮಾಡಬೇಕು, ನಿಮಗೆ ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಮಾಡಬೇಕು, ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ಸ್. ಅಂತದಕ್ಕೆ ನಾವು ಏನಂತ ಕರಿತೀವಿ, ಕೆಮಿಸಾರ್ಪ್ಷನ್ ಆರ್ ಕೆಮಿಕಲ್ ಅಡ್ಸಾರ್ಪ್ಷನ್. ಓನ್ಲಿ ಬೈ ಫಿಸಿಕಲ್ ಮೀನ್ಸ್ ಡೆಪಾಸಿಟ್ ಆಗಿದ್ರೆ ಅದನ್ನ ಫಿಸಿಕಲ್ ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿಸಿಸಾರ್ಪ್ಷನ್. ಫಿಸಿಸಾರ್ಪ್ಷನ್ ಕ್ಯಾರೆಕ್ಟರ್ಸ್ ನಾವು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಕ್ಯಾರೆಕ್ಟರ್ ಇಸ್ ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ. ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಅಂತಂದ್ರೆ ಫಿಸಿಸಾರ್ಪ್ಷನ್ ಅಲ್ಲಿ ಸ್ಪೆಸಿಫಿಸಿಟಿ ಅಂತಕ್ಕಂಥದ್ದು ಇರೋದಿಲ್ಲ. ಅಂದ್ರೆ ಈ ಗ್ಯಾಸ್ ಮಾತ್ರ ಅಡ್ಸಾರ್ಬ್ ಆಗಬೇಕು, ಈ ಗ್ಯಾಸ್ ಆಗಬಾರ್ದು, ಈ ಒಂದು ಮಾಲಿಕ್ಯೂಲ್ ಮಾತ್ರ ಡೆಪಾಸಿಟ್ ಆಗಬೇಕು, ಈ ಮಾಲಿಕ್ಯೂಲ್ಸ್ ಆಗಬಾರ್ದು, ಈ ತರ ಸ್ಪೆಸಿಫಿಸಿಟಿ ಇರೋದಿಲ್ಲ, ರೈಟ್? ಸೊ ಯಾವ ಗ್ಯಾಸ್ ಬೇಕಾದ್ರೂ ಅಡ್ಸಾರ್ಬ್ ಆಗ್ಬೋದು, ಯಾವ ಗ್ಯಾಸ್ ಬೇಕಾದ್ರೂ ಅಡ್ಸಾರ್ಪ್ಷನ್ ಆಗ್ಬೋದು, ರೈಟ್? ಅದಕ್ಕೆ ನಾವು ಫಿಸಿಸಾರ್ಪ್ಷನ್ ಅಂತ ಕರಿತೀವಿ. ನೇಚರ್ ಆಫ್ ಅಡ್ಸಾರ್ಬೇಟ್. ನೋಡಿ, ಅಡ್ಸಾರ್ಬೇಟ್ ಅಂದ್ರೆ ಯಾವ ಮಾಲಿಕ್ಯೂಲ್ಸ್ ಡೆಪಾಸಿಟ್ ಆಗುತ್ತೋ ಅದು. ಇಲ್ಲಿ ನಾನು ಹೇಳಿದೆ ಯಾವ ಗ್ಯಾಸ್ ಬೇಕಾದ್ರೂ ಡೆಪಾಸಿಟ್ ಆಗ್ಬೋದು, ಆದ್ರೆ ಮೋರ್ ಮಾಲಿಕ್ಯೂಲ್ಸ್ ಡೆಪಾಸಿಟ್ ಆಗೋದು ಯಾವುದು ಅಂದ್ರೆ, ಯಾವ ಗ್ಯಾಸ್ ಮಾಲಿಕ್ಯೂಲ್ಸ್ ಎಕ್ಸಸ್ ಆಗಿ ಡೆಪಾಸಿಟ್ ಆಗುತ್ತೆ ಅಂದ್ರೆ ದ ಗ್ಯಾಸಸ್ ವಿಚ್ ಕ್ಯಾನ್ ಈಸಿಲಿ ಲಿಕ್ವಿಫೈಬಲ್. ಯಾವ ಗ್ಯಾಸನ್ನ ಈಸಿಯಾಗಿ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ ಗ್ಯಾಸ್ಗಳು ಮಾತ್ರ ಏನಾಗುತ್ತೆ, ಎಕ್ಸಸ್ ಆಗಿ ಡೆಪಾಸಿಟ್ ಆಗುತ್ತೆ ಅಡ್ಸಾರ್ಬೆಂಟ್ ಮೇಲೆ, ರೈಟ್? ಸೊ ದ ಗ್ಯಾಸಸ್ more liquefiable gases, more liquefiable gases are more adsorbed. Next, reversible nature. ನೋಡಿ, ರಿವರ್ಸಿಬಲ್ ನೇಚರ್ ಅಂದ್ರೆ ಅಡ್ಸಾರ್ಬ್
ಅಡ್ಸಾರ್ಬೆಂಟ್ ಡೆಪಾಸಿಟ್ ಆಗುತ್ತೆ. ಅಡ್ಸಾರ್ಬೆಂಟ್ ಮೇಲೆ ಅಡ್ಸಾರ್ಬೇಟ್ ಡೆಪಾಸಿಟ್ ಆಗುತ್ತೆ. ಆ ಡೆಪಾಸಿಟ್ ಆಗಿರ್ತಕ್ಕಂಥ ಮಾಲಿಕ್ಯೂಲ್ಸ್ ಅನ್ನ ನಾವು ಮತ್ತೆ ಸಪರೇಟ್ ಮಾಡ್ಬೋದು. ಅಡ್ಸಾರ್ಬೆಂಟ್, ಅಡ್ಸಾರ್ಬೇಟ್ ಎರಡನ್ನೂ ಕೂಡ ನಾವೇನ್ ಮಾಡ್ಬೋದು, ಸಪರೇಟ್ ಮಾಡ್ಬೋದು. ಇಟ್ ಈಸ್ ಪಾಸಿಬಲ್ ಬೈ ಹೀಟಿಂಗ್. ರಿಮೆಂಬರ್, ಈ ಒಂದು ಪಾಯಿಂಟ್ ಅನ್ನ ಚೆನ್ನಾಗಿ ನೆನಪಿಟ್ಕೊಳ್ರಿ. ಸೊ ಇದು ಯಾವಾಗ ಪಾಸಿಬಲ್ ಆಗುತ್ತೆ ಅಂದ್ರೆ ಹೀಟಿಂಗ್ ಮಾಡೋದ್ರಿಂದ ಪಾಸಿಬಲ್ ಆಗುತ್ತೆ. ನೆಕ್ಸ್ಟ್, ಸರ್ಫೇಸ್ ಏರಿಯಾ ಆಫ್ ಅಡ್ಸಾರ್ಬೆಂಟ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಮೋರ್ ದ ಸರ್ಫೇಸ್ ಏರಿಯಾ, ಮೋರ್ ವಿಲ್ ಬಿ ದ ಅಡ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್. ಸರ್ಫೇಸ್ ಏರಿಯಾ ಜಾಸ್ತಿ ಆದಷ್ಟು ಅಡ್ಸಾರ್ಪ್ಷನ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಮೋರ್ ಅಡ್ಸಾರ್ಪ್ಷನ್ ಮಾಡಬೇಕಂದ್ರೆ ಸರ್ಫೇಸ್ ಏರಿಯಾನ ನಾವು ಇನ್ಕ್ರೀಸ್ ಮಾಡಬೇಕು. ನೆಕ್ಸ್ಟ್, ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್. ನೋಡ್ರಿ, ಫಿಸಿಸ್ ಆಪ್ಷನ್. ಫಿಸಿಸ್ ಆಪ್ಷನ್ ಅಲ್ಲಿ ನಾನು ಆಲ್ರೆಡಿ ಆ ಸ್ಟೇಟ್ಮೆಂಟ್ ಹೇಳಿದಾಗೆ, ಅದರ ಡೆಫಿನೇಷನ್ ಹೇಳಿದಾಗೆ, ವಾನ್ ಡೆರ್ ವಾಲ್ಸ್ ಫೋರ್ಸ್, weak force, that is van der Waals force. weak force of attraction ಇರೋದ್ರಿಂದ ಇಲ್ಲಿ ಸ್ಟ್ರಾಂಗ್ ಬಾಂಡಿಂಗ್ ಇರೋದಿಲ್ಲ. weak force of attraction ಇರುತ್ತೆ, that is van der Waals force. That's why enthalpy of adsorption is low. enthalpy of adsorption ಏನಾಗಿರುತ್ತೆ, ತುಂಬಾ ಕಡಿಮೆ ಇರುತ್ತೆ, ಲೋ ಇರುತ್ತೆ. 20 to 40 ಕಿಲೋಜೌಲ್, 20 to 40 ಕಿಲೋಜೌಲ್ per mole. ಇಷ್ಟೇ, ಅಪ್ರಾಕ್ಸಿಮೇಟ್ಲಿ ಇಷ್ಟೇ ಇರುತ್ತೆ, ರೈಟ್? ಸೊ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಇನ್ ಕೇಸ್ ಆಫ್ ಫಿಸಿಸ್ ಆಪ್ಷನ್ ಇಸ್ ಲೋ. ಓಕೆ, ಎವ್ರಿಥಿಂಗ್ ನಾವು ರಿಪೀಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಅಂದ್ರೆ ಇಲ್ಲಿ ಸೆಲೆಕ್ಷನ್ ಆಗೋದಿಲ್ಲ. ಇದನ್ನ ಮಾತ್ರ ಅಡ್ಸಾರ್ಬ್ ಮಾಡ್ಕೋಬೇಕು, ಇದನ್ನ ಮಾಡಬಾರ್ದು ಅಂತ ಸ್ಪೆಸಿಫಿಸಿಟಿ ಇರೋದಿಲ್ಲ ಯಾವ್ದಲ್ಲಿ, ಫಿಸಿಸ್ ಆಪ್ಷನ್ ಅಲ್ಲಿ. ಎಲ್ಲಾನು ಏನಾಗುತ್ತೆ, ಅಡ್ಸಾರ್ಪ್ಷನ್ ಆಗುತ್ತೆ. ನೇಚರ್ ಆಫ್ ಅಡ್ಸಾರ್ಬೆಂಟ್, ಮೋರ್ ಲಿಕ್ವಿಫೈಬಲ್ ಗ್ಯಾಸಸ್ ಆರ್ ಅಡ್ಸಾರ್ಬ್ಡ್ ಮೋರ್. ನೆಕ್ಸ್ಟ್, ರಿವರ್ಸಿಬಲ್ ನೇಚರ್. ಆಫ್ ಕೋರ್ಸ್ ನಾವು ಡೆಪಾಸಿಷನ್ ಮಾಡಿದ್ಮೇಲೆ ಅದನ್ನ ಸಪರೇಟ್ ಮಾಡಬಹುದು, ರಿವರ್ಸ್ ರಿಯಾಕ್ಷನ್ ಅನ್ನ ಮಾಡಬಹುದು. ಇಟ್ ಈಸ್ ಪಾಸಿಬಲ್ ಬೈ ಹೀಟಿಂಗ್. ನೆಕ್ಸ್ಟ್, ಸರ್ಫೇಸ್ ಏರಿಯಾ ಆಫ್ ಅಡ್ಸಾರ್ಬೆಂಟ್. So surface area, more the surface area, more will be the adsorption. Next, enthalpy of adsorption is low because here we can observe van der Waals force of attraction, that is weak force of attraction. Okay, ಇಲ್ಲಿ ಬರೋಣ. Characteristics of chemisorption or chemical adsorption. ಇದರ characteristics ನೋಡೋದಾದ್ರೆ, high specificity. Remember, this is highly specific in nature. ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್ ಅಂದ್ರೆ ಯಾವ್ದಂದ್ರೆ ಅದು ಬಂದು ಅಡ್ಸಾರ್ಪ್ಷನ್ ಆಗ್ತೀನಿ ಅಂದ್ರೆ ಅಡ್ಸಾರ್ಪ್ಷನ್ ಮಾಡ್ಕೊಳ್ಳಲ್ಲ, ರೈಟ್? ದೇರ್ ವಿಲ್ ಬಿ ಸ್ಪೆಸಿಫಿಸಿಟಿ. ಸ್ಪೆಸಿಫಿಕ್ ಆಗಿ ಇದ್ರ ಜೊತೆ ರಿಯಾಕ್ಷನ್ ಆಗ್ಬೇಕು ಅಂದ್ರೆ ಮಾತ್ರ ಆಗುತ್ತೆ, ರೈಟ್? ಸೊ ಹಿಯರ್ ಇನ್ ಕೇಸ್ ಆಫ್ ಕೆಮಿಕಲ್ ಅಡ್ಸಾರ್ಪ್ಷನ್ ವಿ ಕ್ಯಾನ್ ಅಬ್ಸರ್ವ್ ಸ್ಪೆಸಿಫಿಸಿಟಿ, ವಿಚ್ ಮೀನ್ಸ್ ಇಟ್ ಈಸ್ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್. ಓಕೆ, ನೇಚರ್ ಆಫ್ ಅಡ್ಸಾರ್ಬೆಂಟ್. ಸೊ ಹಾಗಾದ್ರೆ ಇಲ್ಲಿ ನೇಚರ್ ಆಫ್ ಅಡ್ಸಾರ್ಬೆಂಟ್ ಹೇಗಾಗಿರ್ಬೇಕು? ಇಟ್ ಮಸ್ಟ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್ ಈಸಿಲಿ. ಅಂದ್ರೆ ಗ್ಯಾಸಸ್ ಮಸ್ಟ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್. ಯಾವ ಗ್ಯಾಸಸ್ ಹೈಲಿ ರಿಯಾಕ್ಟಿವ್ ಆಗಿರುತ್ತೋ, ಯಾವ ಗ್ಯಾಸಸ್ ಈಸಿಯಾಗಿ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೋ, ಆ ತರ ಗ್ಯಾಸಸ್ ಏನಾಗುತ್ತೆ, ಈಸಿಲಿ undergoes chemisorption, that is chemical adsorption. ಈಸಿಯಾಗಿ ಅಡ್ಸಾರ್ಪ್ಷನ್ ಆಗಿಬಿಡುತ್ತೆ. ನೆಕ್ಸ್ಟ್, ಇಟ್ ಈಸ್ ಇರ್ರಿವರ್ಸಿಬಲ್. ಒನ್ಸ್ ಅಡ್ಸಾರ್ಪ್ಷನ್ ಆಗ್ಬಿಡುತ್ತೆ, ಅಡ್ಸಾರ್ಪ್ಷನ್ ಆಗಿ ಒಂದು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಒಂದು ನ್ಯೂ ಪ್ರಾಡಕ್ಟ್ ಅನ್ನು ಫಾರ್ಮೇಷನ್ ಮಾಡ್ಬಿಡುತ್ತೆ. ಒನ್ಸ್ ನ್ಯೂ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ಬಿಟ್ರೆ, ಸೊ ದ ರಿಯಾಕ್ಷನ್ ಈಸ್ ಇರ್ರಿವರ್ಸಿಬಲ್. ಮತ್ತೆ ಅದನ್ನ ನೀವು ರಿವರ್ಸ್ ರಿಯಾಕ್ಷನ್ ಮಾಡೋದು ಪಾಸಿಬಲ್ ಆಗುವುದಿಲ್ಲ. ದಟ್ಸ್ ವೈ ಇಟ್ ಈಸ್ ಇರ್ರಿವರ್ಸಿಬಲ್. ಯಾವುದು ಇರ್ರಿವರ್ಸಿಬಲ್? ಕೆಮಿಕಲ್ ಅಡ್ಸಾರ್ಪ್ಷನ್ ಈಸ್ ಇರ್ರಿವರ್ಸಿಬಲ್ ಇನ್ ನೇಚರ್. ನೆಕ್ಸ್ಟ್, ಸರ್ಫೇಸ್ ಏರಿಯಾ. ಅಗೈನ್ just like physics option, more the surface area, more will be the chemical adsorption. ಎರಡೂ ಕೂಡ ಎರಡರಲ್ಲೂ both in case of physical adsorption as well as in chemical adsorption surface area ಏನಾಗಿರಬೇಕು, ಜಾಸ್ತಿ ಇರಬೇಕು. ನೆಕ್ಸ್ಟ್, enthalpy of adsorption. ನಾನು ಡೆಫಿನೇಷನ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಕೆಮಿಕಲ್ ಅಡ್ಸಾರ್ಪ್ಷನ್
ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಆಗಬೇಕು. ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಆಗಬೇಕು ಅಂತಂದ್ರೆ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್, ವಿಚ್ ಮೀನ್ಸ್ ಎಂಥಾಲ್ಪಿ ಆಫ್ ಅಬ್ಸಾರ್ಪ್ಷನ್ ಇನ್ ಕೇಸ್ ಆಫ್ ಕೆಮಿಸಾರ್ಪ್ಷನ್ ಈಸ್ ಹೈ. Right? High energy is liberated. Exothermic. ನೋಡಿ ಇಲ್ಲಿ ಕೂಡ exothermic, physisorption, chemisorption ಎರಡರಲ್ಲೂ ಕೂಡ exothermic, which means energy is released. But in case of physisorption, less amount of energy is released. In case of chemical absorption, high amount of energy is released. Nearly ಒಂದು approximate value 120 to 140 kilojoule ಬರುತ್ತೆ. ಇಷ್ಟು amount of energy ನೀವು ರಿಲೀಸ್ ಮಾಡಬಹುದು. Right? Huge amount of energy is released in case of chemisorption. So this is all about characteristics of physical absorption as well as chemical absorption.